ಹಲೋ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡೋ ನಮಸ್ಕಾರಗಳು. ಹೈರಿವ ತ್ರಿಬುಲೇಟ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಕನ್ಯಾ ರಾಶಿಯವರ ಅಕ್ಟೋಬರ್ ತಿಂಗಳ ಮಂತ್ಲಿ ರೀಡಿಂಗ್ ನೋಡುವ. ಕನ್ಯಾ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆ ಬರ್ತಾ ಇದೆ, ಏನೆಲ್ಲ ಇದೆ ಅಂತ ನೋಡುವ. ಗರುಡ ದೇವರು ಮತ್ತು ಬಾಲರಾಮ ಅವರು ಬಂದಿರೋ ಅಂಥದ್ದು. ಕನ್ಯಾ ರಾಶಿಯವರಿಗೆ ಏನಿದೆ ಅಂದರೆ, ಟ್ರಾವೆಲಿಂಗ್ ಮಾಡೋ ಅಂಥವ್ರು ದಯವಿಟ್ಟು ಆದಷ್ಟು ಹುಷಾರಾಗಿ ಟ್ರಾವೆಲಿಂಗ್ ಅನ್ನೋದನ್ನು ಮಾಡಬೇಕಾಗುತ್ತೆ. ಟ್ರಾವೆಲಿಂಗ್ ಮಾಡಬೇಕಾದ್ರೆ ಆದಷ್ಟು ಹುಷಾರಾಗಿ ಇರಬೇಕಾಗುತ್ತೆ. ಹೆಲ್ಮೆಟನ್ನು ಧರಿಸಿ ಅನ್ನೋವಂಥದ್ದು ಇದೆ. ದೇವರ ಮೊರೆ ಹೋಗಿ ಅನ್ನೋವಂಥದ್ದು ಇದೆ. ಮತ್ತು ಯಾರೆಲ್ಲ ಸರ್ಪದೋಷದಲ್ಲಿದ್ದೀರೋ ಅವರು ಸರ್ಪದೋಷನ ನಿವಾರಣೆ ಮಾಡ್ಕೊಳ್ಳಿ ಅನ್ನೋವಂಥದ್ದು ಕೂಡ ಮೆಸೇಜ್ ಬರ್ತಾ ಇದೆ. ಯಾರೆಲ್ಲ ಮತ್ತು ನಿಮ್ಮ ಅಣ್ಣ ತಮ್ಮಂದಿರ ಆರೋಗ್ಯದ ಕಡೆ ಗಮನನ ಕೊಡಿ, ಅವರನ್ನು ಪ್ರೀತಿ ಮಾಡಿ ಅನ್ನೋವಂಥದ್ದು ಇದೆ. ವ್ಯವಸಾಯ ಮಾಡೋ ಅಂಥವ್ರಿಗೂ ಕೂಡ ಒಂದು ಒಳ್ಳೆಯದಾಗುತ್ತೆ ಅನ್ನೋವಂಥದ್ದು ಇದೆ. ನಿಮ್ಮ ಶಕ್ತಿ ಏನು ಅನ್ನೋದನ್ನು ತಿಳ್ಕೊಳ್ಳಿ, ನಿಮ್ಮನ್ನು ನೀವು ತಿಳ್ಕೊಂಡು ನಿಮ್ಮ ಜೊತೆಲಿರೋರನ್ನು ಪ್ರೀತಿ ಮಾಡಿ ಅನ್ನೋವಂಥದ್ದು ಇದೆ. ದಯವಿಟ್ಟು ಯಾರೆಲ್ಲ ಟ್ರಾವೆಲಿಂಗ್ ಮಾಡ್ತೀರಾ ಕನ್ಯಾ ರಾಶಿಯವರು, ಆಗ ಅಕ್ಟೋಬರ್ ತಿಂಗಳಿನಲ್ಲಿ ಆದಷ್ಟು ಹುಷಾರಾಗಿ ಮಾಡಿ, ಹೆಲ್ಮೆಟನ್ನು ಧರಿಸಿ ಅನ್ನೋವಂಥದ್ದು ಇದೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರರ ಆರಾಧನೆ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋವಂಥ ಒಂದು ಮೆಸೇಜ್ ಬರ್ತಾ ಇದೆ. ಗರುಡ ದೇವರ ಆಶೀರ್ವಾದ ಕೂಡ ನಿಮಗೆ ಖಂಡಿತ ಇದೆ. ಮತ್ತು ಹೋಗುವಂಥ ದಾರಿನಲ್ಲಿ, ಬರುವಂಥ ದಾರಿನಲ್ಲಿ ಸರ್ಪಗಳನ್ನು ಕಂಡ್ರೆ ದಯವಿಟ್ಟು ಅದಕ್ಕೆ ಯಾವುದೇ ರೀತಿ ತೊಂದರೆಗಳನ್ನು ಮಾಡಬೇಡಿ ಅನ್ನೋಂಥದ್ದು. ಮೊದಲೇ ಸರ್ಪದೋಷ ಇರೋವಂಥದ್ದು ಇದೆ. ಅದರಿಂದ ಯಾರಾದರೂ ದಯವಿಟ್ಟು ಸರ್ಪದೋಷ ಅನ್ನೋದಿದ್ದರೆ ಕುಕ್ಕೆಗೆ ಹೋಗಿ ಅದನ್ನು ನಿವಾರಣೆ ಮಾಡ್ಕೊಳ್ಳಿ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಬನ್ನಿ, ಏನು ಬದಲಾವಣೆ ಬರೋದಿದೆ ಅಕ್ಟೋಬರ್ ತಿಂಗಳಿನಲ್ಲಿ ಕನ್ಯಾ ರಾಶಿಯವರಿಗೆ ಅಂತ ನೋಡುವ. ಕಾಡಿಟ್ಟು ಆನಂತರ ನಾನು ನಿಮಗೆ ಎಕ್ಸ್ಪ್ಲೇನನ್ನು ಮಾಡ್ತೀನಿ. ಒಂದು ಯಾವ ರೀತಿ ಇರುತ್ತೆ ಅಂತ ಅಂದರೆ, ಕೆಲವರಿಗೆ ಸಿಂಗಲ್ ಪೇರೆಂಟ್ ಎನರ್ಜಿ ಇಲ್ಲಿ ತುಂಬಾ ಬರ್ತಾ ಇದೆ. ಕನ್ಯಾ ರಾಶಿಯವರ ಅಕ್ಟೋಬರ್ ತಿಂಗಳಿನಲ್ಲಿ ಸಿಂಗಲ್ ಪೇರೆಂಟ್ ಎನರ್ಜಿ ತುಂಬಾ ಬರ್ತಾ ಇದೆ. ತುಂಬಾ ಸಫರ್ ಮಾಡ್ತೀರಾ ಮತ್ತು ಫೈನಾನ್ಷಿಯಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಕೆಲವರು ಹ್ಯಾಂಗ್ಮ್ಯಾನ್ ಎನರ್ಜಿ ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ಹ್ಯಾಂಗ್ಮ್ಯಾನ್ ಎನರ್ಜಿ ಕೂಡ ಹೋಗುವಂಥದ್ದು ಇದೆ. ಫೈನಾನ್ಷಿಯಲಿ ಬ್ಯಾಲೆನ್ಸ್ ಮಾಡೋವಂಥದ್ದು ಕೂಡ ಇಲ್ಲಿ ಇದೆ. ಒಂದು ಸೋಷಿಯಲ್ ಸರ್ವೀಸಲ್ಲಿ ವರ್ಕ್ ಮಾಡೋ ಅಂಥವ್ರು ಕೂಡ ಇಲ್ಲಿ ಇರ್ಬೋದು. ತುಂಬಾ ಹಾರ್ಡ್ ವರ್ಕ್ ಅನ್ನೋದನ್ನು ಮಾಡ್ತೀರಾ ಅಕ್ಟೋಬರ್ ತಿಂಗಳಿನಲ್ಲಿ. ನೀವು ಬೇರೆ ರೀತಿಯಲ್ಲಿ ಯೋಚನೆ ಮಾಡೋಕ್ಕೆ ಹೋಗ್ತೀರಾ, ಆದರೆ ಅದಾಗುತ್ತೋ ಇಲ್ವೋ ಅಂತ ಕೂಡ ಒಂದು ಕನ್ಫ್ಯೂಷನ್ ಎನರ್ಜಿನಲ್ಲಿ ಕೂಡ ಇರ್ತೀರ. ನೀವು ಒಂದು ಇಂಡಿಪೆಂಡೆಂಟಾಗಿ ನೀವು ಒಂದು ಕೆಲಸನ ಮಾಡೋದಕ್ಕೆ ಹೋಗ್ತೀರಾ. ನೀವೇನೆಲ್ಲ ಒಂದು ತುಂಬಾ ಚಾಲೆಂಜಸ್ನ ಎದುರಿಸ್ತೀರಾ, ತುಂಬಾ ಸಫರ್ ಮಾಡೋ ಅಂಥದ್ದು ಇದೆ. ಕೆಲವರಿಗೆ ಇಲ್ಲಿ ಜಗಳ ಆಗುವಂಥದ್ದು ಕೂಡ ಇದೆ. ನಿಮ್ಮ ಜೊತೆಯಲ್ಲಿ ಇರೋವಂಥವ್ರು ಅಥವಾ ನಿಮ್ಮ ಸುತ್ತಮುತ್ತ ಇರೋರ ಹತ್ರ ನೀವು ಕೆಲವೊಂದು ಜಗಳಗಳನ್ನು ಮಾಡ್ಕೊಳ್ಳೋವಂಥದ್ದು ಕೂಡ ಇದೆ. ತುಂಬ ಸೀಕ್ರೆಟ್ ಇರೋವಂಥದ್ದು ಇದೆ. ಈ ಅಕ್ಟೋಬರ್ ತಿಂಗಳಿನಲ್ಲಿ ಜಾಸ್ತಿ ಇಲ್ಲಿ ಸಿಂಗಲ್ ಪೇರೆಂಟ್ ಎನರ್ಜಿನೇ ಬರ್ತಾ ಇರೋದು. ನೀವೆಲ್ಲ ಏನು ಸಫರ್ ಮಾಡ್ತೀರ, ಏನೆಲ್ಲ ಚಾಲೆಂಜಸ್ನ ಎದುರಿಸ್ತೀರ, ಅದಕ್ಕೊಂದು ನ್ಯಾಯ ಸಿಗುವಂಥದ್ದು ಕೂಡ ಖಂಡಿತ ಇಲ್ಲಿ ಇದೆ. ಆದರೆ ಏನೇ ಜಗಳ ಆದರೂ ಕೂಡ, ಏನೇ ಎದುರಿಸಿದ್ರು ಕೂಡ ಅದನ್ನೆಲ್ಲ ಒಂದು ಫರ್ಗಿವ್ ಅನ್ನೋದನ್ನು ಮಾಡಿ ಒಳ್ಳೆಯ ರೀತಿಯಲ್ಲಿ ನೀವು ನಿಮ್ಮ ಒಂದು ಯೋಚನೆನ ಬದಲಾಯಿಸ್ಕೊಳ್ಳಿ. ಒಳ್ಳೆಯ ರೀತಿಯಲ್ಲಿ ಯೋಚನೆನ ಮಾಡಿ, ಅವಾಗ ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋವಂಥದ್ದು ಇದೆ. ಮೈಂಡಲ್ಲಿ ತುಂಬಾ ಕನ್ಫ್ಯೂಷನ್ ಅನ್ನೋದು ಇರುತ್ತೆ. ಆ ಕನ್ಫ್ಯೂಷನನ್ನು ಬಿಟ್ಟಾಕಿ ಬೇರೆ ರೀತಿಯಲ್ಲಿ ಯೋಚನೆನ ಮಾಡೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತೆ. ಕಣ್ಣು ಮುಚ್ಕೊಂಡಿರೋದಕ್ಕೆ ಹೋಗಬೇಡಿ. ಕೆಲವೊಂದನ್ನು
ಯಾವ ರೀತಿ ಯೋಚನೆ ಮಾಡಬೇಕು, ಯಾವ ರೀತಿ ಅದನ್ನು ಪರಿಹರಿಸ್ಕೋಬೇಕು, ಏನು ಮಾಡಿದ್ರೆ ಅದು ಸರಿ ಹೋಗುತ್ತೆ ಅಂತ ಯೋಚನೆನ ಮಾಡಿ ಅನ್ನೋವಂಥದ್ದು ಇದೆ. ಎರಡು ಕಡೆ ಬ್ಯಾಲೆನ್ಸಿಂಗ್ ಮಾಡಬೇಕು ಅಂತ ಅಂದ್ಕೊತೀರಾ. ಯಾವುದನ್ನು ಆಯ್ಕೆ ಮಾಡ್ಕೋಬೇಕು, ಯಾವುದನ್ನು ಆಯ್ಕೆ ಮಾಡ್ಕೋಬಾರ್ದು ಅನ್ನೋ ಒಂದು ಇದರಲ್ಲೇ ನೀವು ಒಂದು ಹ್ಯಾಂಗ್ ಎನರ್ಜಿ ಕೂಡ ಹೋಗುವಂಥದ್ದು ಇದೆ. ಖಂಡಿತ ಆ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ದುಡ್ಡಿನ ಬಗ್ಗೆ ಕೂಡ ಯೋಚನೆನ ಮಾಡೋದಕ್ಕೆ ಹೋಗ್ಬೇಡಿ. ಖಂಡಿತ ದುಡ್ಡು ಕೂಡ ಬರುತ್ತೆ. ಡಿವೈನ್ ನಿಮಗೆ ಸಪೋರ್ಟ್ ಮಾಡುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ತಾಯಿಯಿಂದ ಕೂಡ ನಿಮಗೆ ಒಳ್ಳೆಯದಾಗುವಂಥದ್ದು ಇದೆ. ಓಕೆ, ಥ್ಯಾಂಕ್ ಯು ಏಂಜಲ್ಸ್. ಸಕ್ಸಸ್ ಅನ್ನೋದು ಖಂಡಿತ ನಿಮ್ಮ ಲೈಫಲ್ಲಿ ಇದೆ. ಆಗಲೇ ಹೇಳ್ದಂಗೆ ಮುಖವಾಡ ಹಾಕ್ಕೊಂಡು ನಿಮ್ಮ ಜೊತೆ ಇರೋ ಅಂಥವ್ರ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ನಿಮ್ಮ ಮನಸ್ಸನ್ನು, ನಿಮ್ಮ ಮೈಂಡನ್ನು ಫ್ರೀಯಾಗಿ ಬಿಡಿ. ಮನಸ್ಸನ್ನೇ ಆಗಲಿ ನಿಮ್ಮನ್ನೇ ಆಗಲಿ ಕಟ್ಟಾಕೊಳ್ಳೋದಕ್ಕೆ ಹೋಗಬೇಡಿ. ಬರುವಂಥ ಅಮಾವಾಸ್ಯೆ ಏನಿದೆ, ಆ ಅಮಾವಾಸ್ಯೆ ಅಕ್ಟೋಬರ್ ತಿಂಗಳಿನಲ್ಲಿ ನಿಮ್ಮ ಲೈಫ್ಗೆ ಒಂದು ಚೇಂಜಸ್ ಅನ್ನೋದನ್ನು, ಒಂದು ಬದಲಾವಣೆ ಅನ್ನೋದನ್ನು ತಂದು ಕೊಡುತ್ತೆ. ನೀವಿರೋ ಕಡೆನೇ ನೀವೇನು ಅನ್ನೋದನ್ನು ತೋರಿಸಿ, ಅದನ್ನು ಬಿಟ್ಟು ನೀವಿರೋ ಜಾಗನ ಬಿಟ್ಟೋಗಿ ನಾನು ಬೇರೆ ಕಡೆ ನಾನೇನು ಅನ್ನೋದನ್ನು ತೋರಿಸ್ತೀನಿ ಅಂತ ಯೋಚನೆನ ಮಾಡೋದಕ್ಕೆ ಹೋಗ್ಬೇಡಿ. ದುಡ್ಡು ಬರ್ತಾ ಇದೆ, ಖಂಡಿತ ನೀವೇನು ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಒಂದು ನಿಮ್ಮಲ್ಲಿರುವಂಥ ಒಂದು ಅಹಂಕಾರನ, ದುರಹಂಕಾರನ ಬಿಡಬೇಕಾಗುತ್ತೆ. ಎಲ್ಲ ನನಗೆ ಗೊತ್ತು ಅನ್ನೋದನ್ನು ಮರಿಬೇಕಾಗುತ್ತೆ. ನನಗೇನು ಗೊತ್ತಿಲ್ಲ ಅಂತ ಮುಂದುವರೆದ್ರೆ ಮಾತ್ರ ನೀವೆಲ್ಲದನ್ನು ತಿಳ್ಕೊಳ್ಳೋದಕ್ಕೆ, ಎಲ್ಲದನ್ನು ಕಲಿಯೋದಕ್ಕೆ ಒಂದು ಸಾಧ್ಯ ಆಗುವಂಥದ್ದು. ಇಲ್ಲಾಂದರೆ ಖಂಡಿತ ಅದು ಆಗೋದಿಲ್ಲ. ಕಾಂಪ್ರಮೈಸ್ ಆಗುವಂಥದ್ದು ಕೂಡ ಇಲ್ಲಿ ಕೆಲವರಿಗೆ ಕಾಂಪ್ರಮೈಸ್ ಆಗುವಂಥದ್ದು ಕೂಡ ಇದೆ. ಕಾಂಪ್ರಮೈಸ್ ಆಗುವಂಥ ಪರಿಸ್ಥಿತಿ ಖಂಡಿತ ಇಲ್ಲಿ ಇರೋವಂಥದ್ದು ಇದೆ. ನೀವಿರೋ ಕಡೆಯಿಂದನೇ ಬೇರೆ ಎಲ್ಲದನ್ನು ತಿಳ್ಕೊಳ್ಳೋ ಅಂಥ ಒಂದು ಶಕ್ತಿ ನಿಮ್ಮಲ್ಲಿ ಇದೆ. ಅದರಿಂದ ಖಂಡಿತ ನೀವು ಇರುವಲ್ಲಿಯೇ ನಿಮ್ಮನ್ನು ನೀವು ತಿಳ್ಕೊಳ್ಳಿ, ನಿಮ್ಮನ್ನು ನೀವು ತಿಳಿಸಿ ಬೇರೆಯವ್ರಿಗೆ ಅನ್ನೋವಂಥದ್ದು ಇದೆ. ತಾಳ್ಮೆಯಿಂದ ಇರಿ. ಖಂಡಿತ ಬರುವಂಥ ಅಮಾವಾಸ್ಯೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆನ ತರ್ತಾ ಇದೆ, ಬರುತ್ತೆ ಅನ್ನೋವಂಥದ್ದು ಇಲ್ಲಿ ಇರೋವಂಥದ್ದು. ನಿಮ್ಮ ಮನಸ್ಸಿಗೆ ಆಗಲಿ, ಮೈಂಡಿಗೆ ಆಗಲಿ, ನಿಮಗೆ ಏನಕ್ಕೆ ಆದರೂ ಕೂಡ ಫ್ರೀಯಾಗಿ ಬಿಡಿ. ಅದಕ್ಕೆ ಜಾಸ್ತಿ ಟೆನ್ಷನ್ ಅನ್ನೋದನ್ನು ಕೊಡೋದಕ್ಕೆ ಹೋಗಬೇಡಿ. ಹರಿಯೋ ನೀರನ್ನು ಹಾಗೆ ಬಿಡಬೇಕೇ ಹೊರತು ಅದನ್ನು ತಡೆ ಹಿಡಿಯೋದಕ್ಕೆ ಹೋಗಬಾರ್ದು. ಶಾಂತವಾಗಿದ್ರೇ ಒಳ್ಳೆಯದು ಅನ್ನೋ ಅಂಥ ಒಂದು ಮೆಸೇಜ್. ಮನಸ್ಸನ್ನು ಆದಷ್ಟು ಶಾಂತವಾಗಿ ಇಟ್ಕೊಳ್ಳಿ ಅನ್ನೋವಂಥ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಯಾವ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಸರಿಯಾದ ಒಂದು ನಿರ್ಧಾರನ ತಗೊಳ್ಳಿ. ಎದುರುಕೊಳ್ದಲ್ಲೇ ಆ ಕೆಲಸದ ಕಡೆ ಗಮನನ ಕೊಡಿ. ಯಾವುದೇ ರೀತಿ ಭಯ ಅನ್ನೋದು ನಿಮಗೆ ಬೇಡ. ಒಂದು ಕಂಫರ್ಟ್ ಝೋನಲ್ಲಿ ನೀವು ಇದ್ದೀರಾ, ಅದರಿಂದ ನಿಮಗೆ ಯಾವುದೇ ರೀತಿ ಭಯ ಅನ್ನೋದು ಬೇಡ. ನಿಮ್ಮನ್ನು ನೀವು ಪ್ರೀತಿನ ಮಾಡಿ, ಮೊದಲು ನಿಮ್ಮನ್ನು ನೀವು ಪ್ರೀತಿ ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. ಕೆಲಸದ ಕಡೆ ಗಮನನ ಕೊಡಿ. ಕಂಫರ್ಟ್ ಝೋನಲ್ಲಿ ಇದ್ದೀರಾ, ಯಾವುದೇ ರೀತಿ ಭಯ ಅನ್ನೋದು ನಿಮಗೆ ಬೇಡ, ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಅಂಥ ಒಂದು ಮೆಸೇಜಲ್ಲಿ ಬರ್ತಾ ಇದೆ. ನೀವೊಬ್ಬರು ಸ್ಟಾರ್ ಇದ್ದೀರಾ, ಅಥವಾ ಅಕ್ಟೋಬರ್ ತಿಂಗಳಿನಲ್ಲಿ ನೀವು ಸ್ಟಾರ್ ಆಗಿ ಬದಲಾಗೋವಂಥದ್ದು ಇದೆ, ಅಥವಾ ನಿಮ್ಮ ಜೀವನಕ್ಕೆ ಒಬ್ಬರು ಸ್ಟಾರ್ ಬರೋವಂಥದ್ದು ಇದೆ. ನಿಮ್ಮ ನಂಬಿಕೆನ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೀವೇನು ಅಂದ್ಕೊಂಡಿದ್ದೀರಾ ಅದೆಲ್ಲದನ್ನು ಆಗೋವಂಥದ್ದು ಇದೆ. ನಿಮ್ಮ ಪ್ಲೆಷರು, ನಿಮ್ಮ ಏನೆಲ್ಲ ಇದೆ ಅದೆಲ್ಲದನ್ನು ಹಾಗೆ ಬ್ಯಾಲೆನ್ಸ್ ಮಾಡ್ಕೊಂಡೋಗಿ ತಾಳ್ಮೆಯಿಂದರೆ ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಮೆಸೇಜಲ್ಲಿ ಬರ್ತಾ ಇದೆ. ಲವ್ ಲೈಫ್ ಅಪ್ಡೇಟ್ಸ್ ಏನಿದೆ ನೋಡೋಣ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ. ನಿಮ್ಮ ಪ್ರೀತಿನಲ್ಲಿ ಒಂದು ಅಟೆನ್ಷನ್ ಅನ್ನೋದನ್ನು ತಗೊಳ್ಳಿ ಅನ್ನೋವಂಥದ್ದು ಇದೆ. ನಿಮ್ಮ ಪ್ರೀತಿನಲ್ಲಿ ನೀವು ಕೂಡ ಒಂದು ಎನರ್ಜಿನ ಹಾಕಬೇಕಾಗುತ್ತೆ. ಬರೀ ನಿಮ್ಮ ಪರ್ಸನ್ ಕಡೆಯಿಂದನೇ ನೀವು ಎಕ್ಸ್ಪೆಕ್ಟ್ ಮಾಡೋದಲ್ಲ, ನಿಮ್ಮ ಕಡೆಯಿಂದ ಕೂಡ ನಿಮ್ಮ ಪ್ರೀತಿಗೆ ಒಂದು ಸಪೋರ್ಟ್ ಅನ್ನೋದು ಸಿಗಬೇಕು ಅನ್ನೋವಂಥದ್ದು ಇದೆ.
ಎಲ್ಲದನ್ನು ಫರ್ಗಿವ್ ಮಾಡಿ. ಫರ್ಗಿವ್ ಮಾಡೋದ್ರಿಂದ ಕೆಲವೊಂದನ್ನು ನೀವು ತಿಳ್ಕೊಬೋದು. ನಿಮ್ಮ ಪರ್ಸನ್ಗೆ ನೀವು ಒಂದು ಅಟ್ರಾಕ್ಟಿವ್ ಆಗಿ ಕಾಣೋ ರೀತಿ ಇರಿ ಅನ್ನೋವಂಥದ್ದು ಇದೆ. ಅವರು ನಿಮಗೆ ಅಟ್ರಾಕ್ಟಿವ್ ಆಗಿ ಕಾಣ್ತಾರೆ ಅನ್ನೋಂಥ ಒಂದು ಮೆಸೇಜ್ ಕೂಡ ಇಲ್ಲಿದೆ. ನಿಮ್ಮ ಮಕ್ಕಳಿಗಾಗಿ ಕೂಡ ನಿಮ್ಮ ಪ್ರೀತಿನ ನೀವು ಉಳಿಸ್ಕೊಳ್ಳೋ ಅಂಥದ್ದು ಇದೆ. ನಿಮ್ಮ ಮಕ್ಕಳಿಗಾಗಿ ನಿಮ್ಮ ರಿಲೇಷನ್ಶಿಪ್ಪನ್ನು ಉಳಿಸ್ಕೋಬೇಕು ಅಥವಾ ಮಕ್ಕಳಿಗೋಸ್ಕರ ನೀವು ಚೆನ್ನಾಗಿರಬೇಕು ಅಂತ ಕೂಡ ಯೋಚನೆ ಮಾಡೋ ಅಂಥದ್ದು ಇಲ್ಲಿ ಇದೆ. ಬನ್ನಿ ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ. ಚಾಯ್ಸ್ ಎ ನ್ಯೂ ಡೈರೆಕ್ಷನ್, ಹೊಸ ರೀತಿಯಲ್ಲಿ ಯೋಚನೆನ ಮಾಡಿ. ಕೆಲವರಿಗೆ ಎಸ್ ಅಂತ ಕೂಡ ಇದೆ. ಆಗಲೇ ಹೇಳಿದಾಗೆ ಕಾಂಪ್ರಮೈಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಕನ್ಯಾ ರಾಶಿಯವರೇ ಅಕ್ಟೋಬರ್ ತಿಂಗಳಿನಲ್ಲಿ ಕಾಂಪ್ರಮೈಸ್ ಅನ್ನೋದು ಖಂಡಿತ ತುಂಬಾ ಇಂಪಾರ್ಟೆಂಟ್. ಇಯರ್ ಫ್ರಮ್ ನೌ, ಈ ವರ್ಷದೊಳಗಡೆ ನೀವು ಅಂದ್ಕೊಂಡಿರೋವಂಥದ್ದು ಆಗುವಂಥದ್ದು ಇದೆ. ಫೇಸ್ಫುಲ್ ರಿಲೇಷನ್ಶಿಪ್, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಒಳ್ಳೆಯ ಬದಲಾವಣೆ ಅನ್ನೋದು ಬರ್ತಾ ಇದೆ. ಹೆಲ್ಪ್ಫುಲ್ ಪೀಪಲ್, ಒಳ್ಳೆಯವರ ಹತ್ರ ನೀವು ಸಹಾಯನ ತಗೊಳ್ಳಿ ಅನ್ನೋವಂಥದ್ದು ಇದೆ. ಇಟ್ಸ್ ಅಪ್ ಟು ಯು. ನೀನು ನಂಬಿಕೆ ಇಟ್ಟರೆ ಮಾತ್ರ, ನೀವು ನಂಬಿಕೆ ಇಟ್ಟರೆ ಮಾತ್ರ ಆಗುವಂಥದ್ದು ಅಂತ ಇಲ್ಲಿ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಬನ್ನಿ ಆ ದೇವರ ಆಶೀರ್ವಾದ, ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಇದೆ. ಸಮಸ್ಯೆ ಏನೇ ಇದ್ದರೂ ಎಲ್ಲದಕ್ಕೂ ಪರಿಹಾರ ಇದೆ. ನಿನ್ನಿಂದ ಆಗದಿದ್ದರೂ ಸಹ ನನ್ನಿಂದ ಎಲ್ಲವೂ ಸಾಧ್ಯ. ಸಮಯ ಬಂದಾಗ ಎಲ್ಲವೂ ತಿಳಿಯುವುದು. ಸತ್ಯ ಸುಳ್ಳಿನ ದರ್ಶನವನ್ನು ಎಲ್ಲರಿಗೂ ಮಾಡಿಸುತ್ತೇನೆ. ಧೈರ್ಯದಿಂದ ಮುನ್ನಡೆ. ಚೆನ್ನಾಗಿದೆ. ಸಮಯ ಅನ್ನೋದು ಎಲ್ರಿಗೂ ಉತ್ತರ ಸಿಗುತ್ತೆ. ಸುಳ್ಳು ಸತ್ಯದ ದರ್ಶನನ ನಾನು ಮಾಡಿಸ್ತೀನಿ, ನೀನು ಯಾವುದ್ರ ಕಡೆಯಿಂದ ಗಮನ ಕೊಡಬೇಡ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ನಿಮ್ಮ ಮನೆ ದೇವರಿಗೆ ಹೋಗಿ ಬನ್ನಿ, ತಿರುಪತಿಗೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ ಅನ್ನೋವಂಥದ್ದು ಕೂಡ ಇದೆ. ಗ್ರೋತ್ ಅನ್ನೋದು ಖಂಡಿತ ಇದೆ. ನಿಮ್ಮ ಕೆರಿಯರ್ ಕೂಡ ತುಂಬಾ ಗ್ರೋತ್ ಆಗುತ್ತೆ. ನಿಮ್ಮ ಮಕ್ಕಳ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅವ್ರಿಗೆ ಒಂದು ಒಳ್ಳೆಯ ಜೀವನ ಅನ್ನೋದು ಸಿಗುತ್ತೆ. ನಿಮ್ಮ ಅದೃಷ್ಟದ ಕೀಲಿ ಕೈ ನಿಮಗೆ ಸಿಗ್ತಾ ಇದೆ. ಯಾರಾದರೂ ಕೀ ಕಳ್ಕೊಂಡಿದ್ರೆ ಮನೆಯದು ಅಥವಾ ಕಿಜೋರಿದು ಹಾಕಿ ನಿಮಗೆ ಸಿಗೋವಂಥದ್ದು ಇದೆ. ಸ್ಟಾರ್ ಸೇರಿದ್ದೀರಾ ಅಥವಾ ನಿಮ್ಮ ಲೈಫಲ್ಲಿ ಒಬ್ಬರು ಸ್ಟಾರ್ ಬರೋವಂಥದ್ದು ಇರ್ಬೋದು. ಲಕ್ಷ್ಮಿಯ ಆಶೀರ್ವಾದ ಇದೆ. ಬೇರೆಯವರನ್ನ ನೋಡಿ ನಾನು ಯಾಕೆ ಇಷ್ಟು ಚೆನ್ನಾಗಿಲ್ಲ ಅಂತ ಕೂಡ ನೀವು ಫೀಲ್ ಮಾಡೋವಂಥದ್ದು ಇರ್ಬೋದು. ದಯವಿಟ್ಟು ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಕೆಲವರಿಗೆ ಟೆಂಪ್ಟಿಂಗ್ ಎನರ್ಜಿ ಕೂಡ ಇರ್ಬೋದು. ಇನ್ನೊಬ್ಬರನ್ನು ನೋಡಿ ಅವ್ರು ಚೆನ್ನಾಗಿದ್ದಾರೆ, ಇವ್ರಿಗಿನ್ನ ಅವ್ರು ಚೆನ್ನಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡುವಂಥದ್ದು ಇರ್ಬೋದು. ಖಂಡಿತ ಆ ರೀತಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಅನ್ನೋಂಥ ಮೆಸೇಜ್ ಬರ್ತಾ ಇದೆ. ಓಕೆ, ಕನ್ಯಾ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಎಸ್ ಆರ್ನ ನೋಡುವ. ಒಂದು ಪ್ರಶ್ನೆಗೆ ಎಸ್ ಆರ್ನ ನೋಡುವ. ಪ್ರಶ್ನೆ ಯಾವುದಾದ್ರೂ ಒಂದು ಪ್ರಶ್ನೆನ ಇಟ್ಕೊಂಡು ಈ ಪೆಂಡಲಿಮ್ನ ನೋಡೋದ್ರಿಂದ ನಿಮ್ಮ ಪ್ರಶ್ನೆಗೆ ಎಸ್ ಆರ್ನು ಸಿಗುತ್ತೆ. ಈ ಪೆಂಡಲಿಮ್ ನನ್ನ ವ್ಯೂವರ್ಸ್ಗೆ ಎಸ್ ಆರ್ನು ಪ್ಲೀಸ್. ಎಸ್. ಓಕೆ, ನಿಮ್ಮ ಪ್ರಶ್ನೆಗೆ ಆನ್ಸರಿ ಎಸ್ ಅಂತ ಬರ್ತಾ ಇದೆ. ಯಾರಿಗೆ ಇದಿಷ್ಟು ಅಕ್ಟೋಬರ್ ತಿಂಗಳು ಕನ್ಯಾ ರಾಶಿಯವರ ಮಂತ್ಲಿ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತಗೊಳ್ಳಿ. ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.